ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತ್ರಿಶಾನಿಶ್ ಕ್ರಿಯೇಷನ್ಗೆ ಸ್ವಾಗತ. ಇವತ್ತಿನ ಟೈಮಲ್ಲಿ ಪ್ಲಾಸ್ಟಿಕ್ ಬಳಕೆ ತುಂಬ ಕಡಿಮೆ ಆಗಿದೆ. ಹಾಗಾಗಿ ನಾವೆಲ್ಲ ಬಟ್ಟೆ ಚೀಲ ಅಥವಾ ಜೂಟ್ ಬ್ಯಾಗನ್ನು ದಿನನಿತ್ಯದ ಶಾಪಿಂಗ್ಗೆ ಬಳಸೋದು ಬಹಳ ಉತ್ತಮ. ಈ ಥರ ಜೂಟ್ ಬ್ಯಾಗನ್ನು ನಾವು ಮನೆಯಲ್ಲೇ ತಯಾರಿಸ್ಬೋದು. ಹಾಗಾದರೆ ಈ ವಿಡಿಯೋದಲ್ಲಿ ಜೂಟ್ ಬ್ಯಾಗನ್ನು ಹೇಗೆ ತಯಾರಿಸೋದು ನೋಡೋಣ. ಈ ಜೂಟ್ ಫ್ಯಾಬ್ರಿಕನ್ನು ನಾನು ಅಮೆಝಾನಿಂದ ತರಿಸಿದ್ದೇನೆ. ನಾನು ಈ ಬ್ಯಾಗ್ ಮಾಡಲಿಕ್ಕೆ 22 ಇಂಚು ಉದ್ದ ಹಾಗೂ 21 ಇಂಚು ಅಗಲದ 2 ಪೀಸ್ ಫ್ಯಾಬ್ರಿಕ್ ತಗೊಂಡಿದ್ದೇನೆ. ನೀವು ಬೇಕಾದರೆ ಮೆಜರ್ಮೆಂಟಲ್ಲಿ ವೇರಿಯೇಷನ್ ಮಾಡ್ಬೋದು. ಹಾಗೆ ಇದಕ್ಕೆ ಹ್ಯಾಂಡಲಿಗೆ ನಾನು ರೆಡಿಮೇಡ್ ಹ್ಯಾಂಡಲ್ ಪೀಸ್ ಬಳಕೆ ಮಾಡ್ತಾ ಇದ್ದೀನಿ. ಇದರ ಉದ್ದ 22 ಇಂಚು. ಇದು ನಾನು ಹಳೆಯ ಬ್ಯಾಗಿಂದ ತೆಗೆದಿರುವಂಥ ಹ್ಯಾಂಡಲ್ ಪೀಸ್. ಮೊದಲಿಗೆ ನಾನು ಒಂದು ಪೀಸ್ ಫ್ಯಾಬ್ರಿಕ್ ತಗೊಂಡು ಅದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡ್ತಾ ಇದ್ದೇನೆ. ಆಮೇಲೆ ಅದರಲ್ಲಿ ಮಿಡಲ್ ಪಾಯಿಂಟ್ ಮಾರ್ಕ್ ಮಾಡ್ತಾ ಇದ್ದೇನೆ. ಮಿಡ್ ಪಾಯಿಂಟಿಂದ 3 ಇಂಚು ಬಲಕ್ಕೆ ಹಾಗೂ ಎಡಕ್ಕೆ ಮಾರ್ಕ್ ಮಾಡ್ತಾ ಇದ್ದೇನೆ. ಮೊದಲನೇ ಪೀಸನ್ನು ಎರಡನೇ ಪೀಸ್ನ ಮೇಲೆ ಇಟ್ಟು ಮಾರ್ಕ್ ಮಾಡಿ. ಈ ಥರ ನಾವು 2 ಪಾಯಿಂಟ್ನ ಮೇಲೆ ಹ್ಯಾಂಡಲ್ ಪೀಸನ್ನು ಇಟ್ಟು ಸ್ಟಿಚ್ ಮಾಡಬೇಕು. ನಾನಿಲ್ಲಿ ಹ್ಯಾಂಡಲ್ ಪೀಸ್ ಅಟ್ಯಾಚ್ ಮಾಡಿ ಆಯಿತು. ಆದರೆ ಈ ಬಟ್ಟೆಯ ಟಾಪ್ ಸೈಡಲ್ಲಿ ವೈಟ್ ಪ್ಯಾಚಸ್ ಥರ ಇದೆ. ಹಾಗಾಗಿ ಇದರ ಫಿನಿಶಿಂಗ್ ಚೆನ್ನಾಗಿಲ್ಲ. ಅದಕ್ಕೋಸ್ಕರ ನಾನು ಪಟ್ಟಿಯನ್ನು ಇಡಲಿಕ್ಕೆ ಈ ಕೆಂಪು ಕಲರಿನ ಶಾಪಿಂಗ್ ಬ್ಯಾಗನ್ನು ಯೂಸ್ ಮಾಡ್ತಾ ಇದ್ದೇನೆ. 3 ಇಂಚು ಅಗಲಕ್ಕೆ ಕಟ್ ಮಾಡಿಬಿಟ್ಟು ಅದನ್ನು ನಾನು ಪಟ್ಟಿಯ ರೂಪದಲ್ಲಿ ಸ್ಟಿಚ್ ಮಾಡ್ತಾ ಇದ್ದೇನೆ. ಈ ಶಾಪಿಂಗ್ ಬ್ಯಾಗ್ನ ಪಟ್ಟಿಯ ಮೇಲ್ಬದಿ ಹಾಗೂ ಕೆಳಬದಿಯನ್ನು ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಅದನ್ನು ಮೈನ್ ಪೀಸಿಗೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿ. ನೋಡಿ, ಈ ಥರ ಸ್ಟಿಚ್ ಮಾಡಿದ ಮೇಲೆ ನೀಟಾಗಿ ಬಂದಿದೆ. 2 ಪೀಸಿಗೂ ನಾನು ಈ ಶಾಪಿಂಗ್ ಬ್ಯಾಗ್ನ ಪಟ್ಟಿಯನ್ನು ಇಟ್ಟಿದ್ದೇನೆ. ಹಾಗಾಗಿ ಇದರ ಫಿನಿಶಿಂಗ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಈ 2 ಪೀಸ್ನ ಮುಖಗಳು ಒಂದಕ್ಕೊಂದು ಫೇಸ್ ಆಗುವಂತೆ ಇಟ್ಟು 3 ಬದಿ ಸ್ಟಿಚ್ ಮಾಡಬೇಕು. ದಯವಿಟ್ಟು ಇದಕ್ಕೆ 2 ಅಥವಾ 3 ಸ್ಟಿಚ್ ಹಾಕಿದರೆ ತುಂಬ ಚೆನ್ನಾಗಿರ್ತದೆ. ಯಾಕಂದರೆ ನಮಗೆ ಈ ಥರ ಬ್ಯಾಗ್ಗಳು ಬಾಳಿಕೆ ಬರೋದು ತುಂಬ ಮುಖ್ಯವಾಗಿರ್ತದೆ. ಈ ಬ್ಯಾಗಿಗೆ ಒಳಗಡೆಯಿಂದ ಪೈಪಿಂಗ್ ಇಡೋ ಅಗತ್ಯ ಇರೋದಿಲ್ಲ. ಸ್ಟಿಚ್ ಎಲ್ಲ ಮಾಡಿದ ಮೇಲೆ ಇದನ್ನು ಉಲ್ಟಾ ಮಾಡಿದರೆ ನಮ್ಮ ಶಾಪಿಂಗ್ ಬ್ಯಾಗ್ ರೆಡಿ ಆಯಿತು. ಈ ಬ್ಯಾಗನ್ನು ಇದೇ ರೀತಿ ಉಪಯೋಗಿಸ್ಬೋದು ಅಥವಾ ಇದರಲ್ಲಿ ಇನ್ನೊಂದು ಮಾಡಿಫಿಕೇಷನನ್ನು ನಾವು ಮಾಡಬಹುದು. ಆ ಮಾಡಿಫಿಕೇಷನ್ ಏನು ಅಂತ ನಾನು ಹೇಳ್ತೇನೆ. ಬ್ಯಾಗನ್ನು ಇವಾಗ ಉಲ್ಟಾ ಮಾಡಬೇಕು. ಆಮೇಲೆ ಇದನ್ನಿಲ್ಲಿ ಮಧ್ಯಕ್ಕೆ ಫೋಲ್ಡ್ ಮಾಡ್ತಾ ಇದ್ದೇನೆ. ಫೋಲ್ಡ್ ಮಾಡುವಾಗ ಒಂದು ಪಾಯಿಂಟ್ ನಾವು ನೋಟ್ ಮಾಡಬೇಕೇನೆಂದರೆ 2 ಸೈಡ್ಗಳು ಎಲೈನ್ ಆಗಿರಬೇಕು. ನಂತರ ನಾನಿಲ್ಲಿ 3x3 ಇಂಚು ಅಳತೆಯ ಸ್ಕ್ವೇರನ್ನು ಮಾರ್ಕ್ ಮಾಡ್ತಾ ಇದ್ದೇನೆ. ಇವಾಗ ಮಾರ್ಕ್ ಮಾಡಿರೋ ಪಾಯಿಂಟನ್ನು ಕತ್ತರಿಯ ಸಹಾಯದಿಂದ ಕಟ್ ಮಾಡಿಕೊಳ್ಳಿ. ನಂತರ ಅದನ್ನು ಈ ಥರ ಓಪನ್ ಮಾಡಿಕೊಳ್ಳಿ. ಒಂದು ಸೈಡ್ ಈ ಥರ ತಗೊಂಡು ಅದನ್ನು ಟಿ ಶೇಪಲ್ಲಿ ಹಿಡ್ಕೊಳ್ಳಿ. ನಂತರ ಅದಕ್ಕೆ ಸ್ಟಿಚ್ ಮಾಡಿ. ಇದೇ ಥರ 2 ಸೈಡಿಗೂ ಸ್ಟಿಚ್ ಮಾಡಿ. ನೋಡಿ, ಇದು ಟೀ ಗಸೆಟ್ ಅಂತ ಹೇಳ್ತಾರೆ ಇದನ್ನು. ಸ್ಟಿಚಿಂಗ್ ಪಾರ್ಟ್ ಎಲ್ಲ ಮುಗಿಯಿತು. ಇನ್ನು ಇದನ್ನು ಉಲ್ಟಾ ಮಾಡಿ ತಿರುಗಿಸಿದರೆ ನಮ್ಮ ಜೂಟ್ ಶಾಪಿಂಗ್ ಬ್ಯಾಗ್ ರೆಡಿಯಾಗಿದೆ. ಈ ಬ್ಯಾಗಲ್ಲಿ ನಾವು ಬೇಸಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಿರೋದ್ರಿಂದ ಇದರ ಬೇಸ್ ತುಂಬ ಅಗಲವಾಗಿದೆ. ಹಾಗೆ ಬ್ಯಾಗ್ ಕೂಡ ಸ್ಪೇಷಿಯಸ್ ಆಗಿ ಬರ್ತಿದೆ. ದಿನನಿತ್ಯದ ಶಾಪಿಂಗಿಗೆ ಸಾಮಾನುಗಳನ್ನು ತರಲಿಕ್ಕೆ ನಾವು ಆರಾಮವಾಗಿ ಈ ಬ್ಯಾಗನ್ನು ಉಪಯೋಗಿಸ್ಬೋದು. ಇದನ್ನು ಸ್ಟಿಚ್ ಮಾಡಲಿಕ್ಕೂ ಜಾಸ್ತಿ ಏನು ಟೈಮ್ ಬೇಕಾಗೋದಿಲ್ಲ. ಹಾಗಾಗಿ ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಸ್ಟಿಚ್ ಮಾಡ್ಕೊಳ್ಬೋದು. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.